ಒಂದೇ ಒಂದು ಮಾತು ಮರ್ತುಬಿಟ್ಟೆ, ದಯಮಾಡಿ ಕ್ಷಮಿಸಿ. ನಮ್ಮ ರಾಜೇಶ್ ಕೃಷ್ಣ ಅವನ ಬಗ್ಗೆನೂ ಎಲ್ಲರ ಬಗ್ಗೆ ಹೇಳಬೇಕಾಯ್ತು. ನಾನು ಯಾವುದೋ ಎಮೋಷನಲ್ಲಿ ಈ ಕಡೆ ಹೊಟ್ಬಿಟ್ಟೆ. ರಾಜೇಶ್ ಕೃಷ್ಣ ನನ್ನ ಫೇವ್ರೇಟಲ್ಲಿ ಎಷ್ಟು ಬಿಟ್ಟರೆ ಅವನೇ ನಂಗೆ ತುಂಬ ಇಷ್ಟ. ಯಾಕೆ ಅಂದರೆ ನಮ್ಮದು ಒಂದು ಭಾಳ ಒಂಥರ ತುಂಬ ವರ್ಷಗಳದು. ನಮ್ಮ ಅಮ್ಮನಿಗೆ ಇವನ್ನ ಕರ್ಕೊಂಡೋಗಿ ಎದುರುಗಡೆ ಕೂರಿಸ್ಬಿಟ್ಟು ನಮ್ಮಮ್ಮ ಬದುಕಿದ್ಲು. ಅಮ್ಮ ಈ ಹುಡುಗ ಹೆಂಗಾಡುತ್ತೆ ಕೇಳು ಅಂತ ಕೇಳಿದ್ದೆ. ಆವಾಗ ಅವನು ದೇವರಿಗೊಂದು ಕಾಗದ ಬರೆದು ಅಂತ ನಮ್ಮಮ್ಮನ ಮುಂದೆ ಹಾಡು ಹೇಳಿದ್ದ. ನನಗೆ ಅವಾಗ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದಾರೆ. ಆ ಡೈರೆಕ್ಟ್ರ್ ಹೇಳಿದ್ರು, ಫಸ್ಟು ನಿನಗೊಂದು ಹಾಡು ಹಾಕಿದ್ದೀನಿ ಅಂತ. ನನಗೆ ಗೊತ್ತಲ್ಲ, ನಮಗೆಲ್ಲ ಅದೊಂಥರ ಇನ್ಕ್ರಿಮೆಂಟ್ ಇದ್ದಂಗೆ. MLA ಆದಮೇಲೆ ಮಿನಿಸ್ಟ್ರು ಅದೇನೋ ಬರುತ್ತಲ್ಲ ಆ ಥರ. ಒಳ್ಳೆ ಹಾಡು ಅಂತ ನಾನು ಭಾಳ ಖುಷಿಯಾಗಿದ್ದೆ. ಆಮೇಲೆ ಹಂಸಲೇಖನ್ ಕೇಳಿದೆ, ಏನು ಗುರು ಏನು ಮಾಡಿದ್ಯಾ ಅಂದೆ. ಸಖತ್ತಾಗಿ ಮಾಡಿದೆ ಬಾಸ್, ನನಗೆ S.V. ಬಾಲಸುಬ್ರಹ್ಮಣ್ಯಂ ಮುಖೇನ ಆಡಿಸ್ಬೇಕು ಅಂದೆ. ಮೇಲಿಂದ ಕೆಳವರೆಗೂ ನೋಡಿದ ಹಂಸಲೇಖ. ಅದೇ ಥರ ಇರೋನೊಬ್ಬನ್ನ ಕರ್ಕೊಂಬಂದಿದ್ದೀನಿ ಅಂದ. ಸರಿ ದೊಡ್ಡವಲ್ಲ, ನಮ್ಗೆ ಯಾಕೆ ಬೇಕು ಅಂತ. ಅವಾಗ ಅವನು ಬಂದು ಹಾಡ್ದ ನನಗೆ. ನಾನು ಅದು ಯಾವುದು ಕನಕ ಕನಕ ಓ ಕನಕ ಬಾರೆ ನನ್ನ ಮನೆ ತನಕ ಕನಕ ಕನಕ ಅದು ಹಾಡಿದೆ ಫಸ್ಟ್ ಅವನು. ಅದಾದಮೇಲೆ ಇತಿಹಾಸ ಬಿಡಿ. ನಾನು ಮೊನ್ನೆನೂ ಕೂಡ ಬೇಜಾರಾದಾಗೆ ಏನೋ TV ನೋಡ್ತಾ ಇದ್ದೀನಿ. ಆವಾಗ ಬೇವು ಬೆಲ್ಲ ಸಾಂಗ್ಸ್ಗಳನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅವಾಗೆಲ್ಲ ದಿನಗಳು, ಎಷ್ಟು ಅದ್ಭುತ ಆಯಿತು. ಏರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ದೇವ್ರದಿಂದ ಹಂಗೆ ಇದೆ. ನನ್ನ ಮಕ್ಕಳಿಗೆ ಕರೆದು ಹೇಳಿದೆ, ನಾನು ನೆಕ್ಸ್ಟ್ ತಿರ್ಗಾ ವಾಪಸ್ ಬೇವು ಬೆಲ್ಲ ಹತ್ರ ಎಷ್ಟು ಉದ್ದುದ್ದ ಎಲ್ಲ ಬಿಡ್ತೀನಪ್ಪ, ಫಸ್ಟು ಬಿಡಿ ಡ್ಯಾಡಿ ಇದೆ, ಯಾಕೆ ಶಾರ್ಟ್ ಕಟ್ಟಿಂಗ್ ಎಲ್ಲ ಮಾಡ್ಕೊತೀರಾ ಅಂದ. ನಿನ್ನ ನೆನಪು ಸದಾ ಕಾಡುತ್ತೆ. ಗಣೇಶನ ಬಗ್ಗೆ ಹೇಳಬೇಕು. ಅವನು ಯಾರು ಅಂದರೆ ಅವನು ನನ್ನ ರಿಪ್ಲಿಕಾ. ಅವನು ಹೆಂಗೆ ಅಂದರೆ ಅವನು ನನಗೆ ಹಳ್ಳಿಯಿಂದ ಬಂದವನು. ಅವನು ಹಂಗೇ ಬಡತನದಲ್ಲಿ ಬಂದವನು. ಅವನು ಹಂಗೇ ಸಿನಿಮಾ ಕನಸ್ಕೊಂಡವನು. ಹಂತವಾಗಿ ಬೆಳೆದವನು. ಅವ ನನ್ನಂತೆ ಅವನು ತಂದೆ ತಾಯಿನ ವಿಶೇಷವಾಗಿ ಪ್ರೀತಿಸಿ ಪೂಜೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಂಥವನು. ಅವನು ಎಂಥ ಗ್ರೋತ್ ಒಂದು ಅಂದರೆ ತುಂಬ ಖುಷಿ ಆಗುತ್ತೆ. ಅಡಕಮಾರನಹಳ್ಳಿಯಲ್ಲಿ ಅವನು ಯಾವುದೋ ಗ್ಯಾರೇಜೋ ಅದ್ಯಾವುದೋ ಕೋಳಿ ಫಾರಮಲ್ಲೋ ಏನೋ ವಾಚ್ಮ್ಯಾನ್ ಕೆಲಸ ಮಾಡೋದಿಲ್ಲಿ. ಅಲ್ಲಿಂದ ಅವ್ನು ಟ್ಯಾಲೆಂಟ್ ಇಟ್ಕೊಂಡು ಬಂದು ಇವತ್ತು ಇಡೀ ಕರ್ನಾಟಕನ ಫುಲ್ಲು ಎಲ್ಲ ಹೆಣ್ಮಕ್ಳನ್ನು ಫುಲ್ಲು ಉಳ ಬಿಡ್ತಿದ್ದಾನೆ ಅವನು. ಆ ಥರ ಆಗಿದ್ದಾನೆ. ತುಂಬ ಅವನು ಭಾಳ ಬ್ಯೂಟಿಫುಲ್ ಫಿಲ್. ಅವನು ಆ ಲವ್ ಸ್ಟೋರಿಗಳು ಅದು ಇದೆಲ್ಲ ಸಖತ್ತಾಗಿ ಮಾಡ್ತಾನೆ ಅವನು. ಅವನ್ನ ನೋಡಿ ನನಗೆ ಜಲಸ್ ಇದೆ. ಅವನ ಏಜಿಗೆ ವಾಪಸ್ ಹೋಗಬೇಕು ಅನ್ನೋ ತುಂಬ ಆಸೆ ಇದೆ ನನಗೆ. ಆ ಥರ ಅವನು. ಇನ್ನು ದೇವರಾಜ್ ಅವ್ರ ಮಗನ ಬಗ್ಗೆ ನಾನೇನು ಹೇಳಿ, ಅವರಪ್ಪ ನಾನು ಎಲ್ಬೋರ್ಡ್ಗಳು KV ರಾಜು ಅವ್ರ ಮನೆ ಒಳಗಡೆ ಕೂತ್ಕೊಬಿಟ್ರೆ ಸಾಕು, ಅವಯ್ಯ ಮಕ್ಕಳಿಗೆ ಒಂದು ದಿನ ಬಾಯಿ ಬಂದಂಗೆ ಬೈಯೋನು. ಇವ್ರಪ್ಪನ ಬೈತಾ ಇರಲಿಲ್ಲ. ಯಾಕಂದರೆ ಇವರಪ್ಪ ಭಾರಿ HMT ಕೆಲಸ ಮಾಡ್ತಿದ್ದ. ಭಾಳ ಒಂಥರ ಸ್ಟ್ರಿಕ್ಟು, ಮಗ ಹೆಂಗೆ ಇಟ್ಟಿರೋನು, ಹಿಂಗೆ ನೋಡ್ತಾ ಇರೋನು. ಅವನಿಗೆ ಭಾಳ ಒಳ್ಳೊಳ್ಳೆ ರೋಗಗಳೆಲ್ಲ ಬರ್ಬೋನು KV ರಾಜು. ನಾನು ಅವ್ನು ಒಂದ ಮಾಡೋಕ್ಕೆ ಎದ್ದೋದಾಗ ಸ್ಕ್ರಿಪ್ಟ್ ಎತ್ತಿ ಹೆಸರು ನೋಡ್ತಾ ಇದ್ದೆ. ನಮ್ಮ ಹೆಸರೇ ಇಲ್ಲ, ಇವ್ರಪ್ಪನ ಹೆಸರೇ ಇರೋದು 24 ಗಂಟೆ. ಯಾವ ಪಿಕ್ಚರ್ ನೋಡೋ ಅವನೇ. ನಾನು ಅವರಪ್ಪ ಬಂದಾಗ ಮೇಲಿಂದ ಕೆಳಗೋಡು ನೋಡೋಣ, ಅಷ್ಟು ಕೋಪ ನನಗೆ. ಅವನು ನಾನು ಯೋಚನೆ ಮಾಡಿದ್ರೆ ಅವನು ಎಂಥ ಅದ್ಭುತ ನಟ ಇವರಪ್ಪ ಅಂದರೆ. ಅವನು ಗೆಟಪ್ ಚೇಂಜ್ ಮಾಡಿದ್ರೆ ಸಾಕು, ಇನ್ಸ್ಪೆಕ್ಟರ್ ಅಂತ ಇನ್ಸ್ಪೆಕ್ಟ್ರು, ರೌಡಿ ಅಂದರೆ ರೌಡಿ ಅಂತ ಅದ್ಭುತ. ಆದರೆ ಎಲ್ಲ ಸರಿ ಅವನ ಕ್ಯಾರೆಕ್ಟ್ರು. ಫಂಕ್ಷನ್ಗಳು ಬರಲ್ಲ, ಎಲ್ಲೇ ಕರೆದ ಬರ್ತೀನಿ ಭಾಳ ಸಂತೋಷ ಬರ್ತೀನಿ. ಆಮೇಲೆ ಟಕ್ಕಂತ ಎಸ್ಕೇಪ್ ಏನೋ ಒಂದು ಹೇಳ್ಬಿಡ್ತಾನೆ ಫೋನಲ್ಲಿ. ಹಾಗಾಯ್ತಾಗದೆ ಒಳ್ಳೇದಾಗಲಿ ಅಲ್ಲ ಇಟ್ಬಿಡ್ತಾನೆ ಫೋನ್ನ. ಇಲ್ಲ ಆದರೆ ಅವನ ಮಗ ಹಂಗೆ ಆಗ್ಬೇಡಕಣ, ಹಂಗೆ ಆಗ್ಬೇಡಕಣ. ಸೊ ಇವನು ನೋಡಿ ನಿಮಗೆಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ, ಮದುವೆ ಆಗಿದ್ದಾನೆ, ಇನ್ನೂ ಫಾದರ್ ಆಗಿಲ್ಲ. ಹಾಗಾಗಿ ನೀವೆಲ್ಲ ಸೇರಿ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಫಾದರ್ ಆಗಿ ನೆಕ್ಸ್ಟ್ ಇಯರ್ ಅವನ ಕೈನಲ್ಲಿ ಪ್ರೋಗ್ರಾಮ್ ಮಾಡಿಸ್ಬೇಕು. ನಾಗೇಂದ್ರ ಪ್ರಸಾದ ಎಂಥ ಬರವಣೆ ತಂದಿದೆ. ನಾವೆಲ್ಲ ಕಣ್ಣದಾಸ, ಇನ್ನೊಬ್ಬ ಮತ್ತೊಬ್ಬ ಉದಯಶಂಕರ್ ಅವರು ಏನೋ ಕೇಳ್ತಾ ಇದ್ರು. ನಮ್ಮ ಕಣ್ಣು ಮುಂದೆ ಅಂಥ ನೂರಾರು ಹಾಡುಗಳನ್ನ ಬರೆಯುವಂಥ ಒಬ್ಬ ಮೇಧಾವಿ ನಮ್ಮ ಜೊತೆ ಇದ್ದಾನೆ. ವಿ ಆರ್ ವೆರಿ ವೆರಿ ಹ್ಯಾಪಿ ಇಂಥವರೆಲ್ಲ ನಮ್ಮ ಜೊತೆ ಇರೋದು. ಸೊ ಇದೊಂದು ಮರ್ತಿದ್ದೆ ಹೇಳೋಕ್ಕೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಅಷ್ಟು ಮಾತ್ರ ಹೇಳಿ. ಥ್ಯಾಂಕ್ ಯು.